ಭಾರತದ ಪ್ರಯಾಗ್ರಾಜ್ನಲ್ಲಿ ಫೆಬ್ರವರಿ 11ರಿಂದ ಕುಂಭಮೇಳ ನಡೀತಾ ಇತ್ತಲ್ಲ, ಇದಕ್ಕೆ ಈಗ ಕರ್ನಾಟಕದಲ್ಲೂ ಕೂಡ ಟಿ ನರಸೀಪುರದಲ್ಲಿ ಸಕಲ ಸಿದ್ಧತೆ ನಡೀತಾ ಇದೆ. ಈಗ ಟಿ ನರಸೀಪುರದಲ್ಲಿ ಕೂಡ ಪ್ರಯಾಗ್ರಾಜ್ನಂತೆ, ದಕ್ಷಿಣ ಪ್ರಯಾಗ್ರಾಜ್ನಂತೆ ಈಗ ಕರ್ನಾಟಕದಲ್ಲೂ ಕೂಡ ಕುಂಭಮೇಳ ನಡೀತಾ ಇದೆ. ಉತ್ತರ ಪ್ರದೇಶದಲ್ಲಿ ಏನು ನಡೀತಾ ಇತ್ತಲ್ಲ ಅದಕ್ಕೆ ಅದೇ ರೀತಿಯಾಗಿ ಈಗ ಮೈಸೂರಿನ ಟಿ ನರಸೀಪುರದಲ್ಲಿ ಕೂಡ ಕುಂಭಮೇಳ ನಡೆಯುತ್ತೆ. ಫೆಬ್ರವರಿ 11ರಿಂದ 12ರವರೆಗೆ ಕುಂಭಮೇಳ ನಡೀತಾ ಇದೆ. ತಿರುಮಲ ಕುಡಲು ಎಂಬಲ್ಲಿ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ನದಿಗಳ ಸಂಗಮ. ಉತ್ತರ ಕುಂಭಮೇಳಕ್ಕೆ ಹೋದವರಿಗೆ ಇದು ಪುಣ್ಯ ಸ್ನಾನ ಮಾಡಲು ಅವಕಾಶವಿರುತ್ತೆ. ಇದು ಕರ್ನಾಟಕದಲ್ಲಿ ಮೈಸೂರಿನ ಟಿ ನರಸೀಪುರದಲ್ಲಿ 3 ವರ್ಷಕ್ಕೊಮ್ಮೆ ನಡೆಯುವ ಈ ಕುಂಭಮೇಳ 2025ರಲ್ಲಿ ಈ ಬಾರಿ ಫೆಬ್ರವರಿ 10ರಿಂದ 12ರವರೆಗೆ 3 ದಿನಗಳ ಕಾಲ ನಡೆಯುತ್ತೆ. ದಕ್ಷಿಣದ ಪವಿತ್ರ ನದಿಗಳಾದ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರ ಸಂಗಮವಾಗುವ ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿ ಮಾಘ ಮಾಸದ ಪುಣ್ಯ ಸ್ನಾನಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಸಾವಿರಾರು ಭಕ್ತರು ಬರ್ತಾರೆ. ಅದೇ ರೀತಿ ರಾಜ್ಯದ ಹಲವು ಜನರಿಗೆ ಕೂಡ ಇಲ್ಲಿ ಅವಕಾಶವಿರುತ್ತೆ. ಆಯೋಜನೆ ಮಾಡಲಾಗ್ತದೆ 3ನೇ ಸೊ ಕಳೆದ ಬಾರಿ ಕೋವಿಡ್ ಇರೋ ಕಾರಣ ಆಗಿರಲಿಲ್ಲ. 6 ವರ್ಷ ನಂತರ ಆಗ್ತದೆ. ಸೊ ಇದಕ್ಕೆ ಈ ಕರ್ನಾಟಕದ ಟಿ ನರಸೀಪುರ ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಕುಂಭಮೇಳದಂತೆ ಕರ್ನಾಟಕದಲ್ಲೂ ಕೂಡ ಮೈಸೂರಿನ ಟಿ ನರಸೀಪುರದಲ್ಲಿ 3 ನದಿಗಳ ತ್ರಿವೇಣಿ ಸಂಗಮದಿಂದ ಕುಂಭಮೇಳ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ ಲೈನ್ನಲ್ಲಿದ್ದಾರೆ. ಮೈಸೂರಿನ ಟಿ ನರಸೀಪುರದಲ್ಲಿ ಏನು ಕುಂಭಮೇಳ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಪುಟ್ಟಸ್ವಾಮಿ ಅವರೇ? ಶ್ರೀಕಾಂತ್, ಏನು 13ನೇ ಕುಂಭಮೇಳ, ಮಹಾಕುಂಭಮೇಳ ನಡೀತಾ ಇರ್ತಕ್ಕಂಥದ್ದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತಿರುಮಲ ಕೂಡಲು ನರಸೀಪುರದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದು 13ನೇ ಮಹಾಕುಂಭಮೇಳ ಅಂತಾನೆ ಹೇಳ್ಬೋದು. ಸೊ ಇದು ಕರ್ನಾಟಕದಾದ್ಯಂತ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಗೊಂಡಿರ್ತಕ್ಕಂತಹ ಒಂದು ಕುಂಭಮೇಳ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಇಲ್ಲಿ 3 ನದಿಗಳು ಉದ್ಭವಿಸುವಂತಹ ಎಲ್ಲಾ ಸಾಧ್ಯತೆಗಳು ಇರುವ ಕಾರಣಕ್ಕಾಗಿ ಒಂದು ಕಾವೇರಿ ಮತ್ತು ಒಂದು ಕಪಿಲ ಮತ್ತು ಒಂದು ಸ್ಫಟಿಕ ನದಿಗಳು ತ್ರಿವೇಣಿ ಸಂಗಮದಲ್ಲಿ ಉದ್ಭವ ಆಗೋದು ಕಾರಣಕ್ಕಾಗಿ 3 ವರ್ಷಕ್ಕೊಂದು ಬಾರಿ ಕುಂಭಮೇಳವನ್ನ ನಡೆಸ್ತಕ್ಕಂಥದ್ದು ಇಲ್ಲಿನ ವಾಡಿಕೆಗಳಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಮೂರು ವರ್ಷಕ್ಕೊಂದು ಬಾರಿ ನಡೆಯುವಂತಹ ಸಾಧ್ಯತೆಗಳು ಇರುವ ಕಾರಣಕ್ಕಾಗಿ ಸುಮಾರು ಲಕ್ಷಾಂತರ ಜನ ಭಕ್ತಾದಿಗಳು ಬರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲಾ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ರೀತಿಯ ಕ್ರಮಗಳನ್ನ ಜಿಲ್ಲಾಡಳಿತ ತೆಗೆದುಕೊಂಡಿದೆ. ಸೊ ನಾಳೆ ಈ ಒಂದು ಕಾರ್ಯಕ್ರಮವು ಆಯೋಜನೆಗೊಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲ ಕರ್ನಾಟಕದ ಎಲ್ಲಾ ಸ್ವಾಮೀಜಿಗಳು ಕೂಡ ಇಲ್ಲಿಗೆ ಬರ್ತಾ ಇರ್ತಕ್ಕಂಥದ್ದು. ಮುಖ್ಯ ಪಾತ್ರದಲ್ಲಿ ಆದಿಚುಂಚನಗಿರಿ ಸ್ವಾಮೀಜಿಗಳು ಮತ್ತು ಸುತ್ತೂರು ಸ್ವಾಮೀಜಿಗಳು ಮತ್ತು ಮತ್ತೊಬ್ಬರು ಸ್ವಾಮೀಜಿಗಳು 3 ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಈ ಒಂದು ಕುಂಭಮೇಳ ನಡೀತಾ ಇರ್ತಕ್ಕಂಥದ್ದು. ಶ್ರೀಕಾಂತ್, ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಿದ್ಧತೆಗಳು ಕೈಗೊಂಡಿದ್ದಾರೆ ಅಲ್ಲಿ ಪುಟ್ಟಸ್ವಾಮಿ? ಸೊ ಮೂಲಭೂತ ಸೌಕರ್ಯಗಳು ಬರ್ತಕ್ಕಂತಹ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳು ಕೊಡೋದಕ್ಕಾಗಿ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಲಾಗಿರ್ತಕ್ಕಂಥದ್ದು. ನರಸೀಪುರ ಟೌನ್ ನಲ್ಲಿ ಇರ್ತಕ್ಕಂತಹ ಎಲ್ಲಾ ಬೀದಿಗಳಲ್ಲೂ ಕೂಡ ಲೈಟಿಂಗ್ ಅರೇಂಜ್ಮೆಂಟ್ ಅನ್ನ ಮಾಡಿರ್ತಕ್ಕಂಥದ್ದು. ಮತ್ತೆ ಬರತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳಿ ಸೊ ಅಲ್ಲಲ್ಲಿ ಶೌಚಾಲಯಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಮತ್ತೆ ಮೂಲಭೂತ ಸೌಕರ್ಯಕ್ಕೆ ಏನೆಲ್ಲ ಬೇಕಾಗ್ತದೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಕೂಡ ಜಿಲ್ಲಾಡಳಿತ ಸಿದ್ಧತೆಯ ಜೊತೆಯಲ್ಲಿ ಆ ಒಂದು ನಿಯೋಜನೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಶ್ರೀಕಾಂತ್, ಓಕೆ, ಥ್ಯಾಂಕ್ ಯು ಪುಟ್ಟಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ದಕ್ಷಿಣದ ಪ್ರಯಾಗ್ರಾಜ್ನಲ್ಲಿ ಈಗ ಫೆಬ್ರವರಿ 11ರಿಂದ ಕುಂಭಮೇಳ ಏನು ಮೈಸೂರಿನಲ್ಲಿ ಟಿ ನರಸೀಪುರದಲ್ಲಿ ಏನು ನಡೀತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸಿದ್ಧತೆಗಳು ಕೂಡ ಈಗ ಮೈಸೂರಿನ ಜಿಲ್ಲಾಡಳಿತದಿಂದ ಕೈಗೊಳ್ತಾ ಇದ್ದಾರೆ. ಆಯೋಜನೆ ಮಾಡಲಾಗ್ತದೆ 3ನೇ ಸೊ ಕಳೆದ ಬಾರಿ ಕೋವಿಡ್ ಇರೋ ಕಾರಣ ಆಗಿರಲಿಲ್ಲ. 6 ವರ್ಷ ನಂತರ ಆಗ್ತದೆ. ಸೊ ಇದಕ್ಕೆ ಹೆಚ್ಚಿನ ಸಾವಿರಾರು ಸಂಖ್ಯೆಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದೆ. ಮುಖ್ಯವಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿಂದ ಒಂದು ಕ್ಯೂ ಸಿಸ್ಟಮಲ್ಲಿ ಜನರು ಹೋಗಿ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಆಗಿರ್ಬೋದು, ಸ್ನಾನ ಆದಮೇಲೆ ಚೇಂಜಿಂಗ್ ರೂಮ್ಸ್ ಆಗಿರ್ಬೋದು, ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಕುಡಿಯೋ ನೀರಿಂದು ಮತ್ತು ಸ್ಯಾನಿಟೇಷನ್ ಆಸ್ಪೆಕ್ಟ್ ಆಗಿರ್ಬೋದು, ಎಲ್ಲ ತಾಲೂಕು ಸಿದ್ಧತೆ ಮಾಡಿಕೊಂಡಿದೆ. ಸೊ ಭಕ್ತಾದಿಗಳು ನಾವು ನಾಳೆಯಿಂದ 3 ದಿವಸ ಕಾಲ ಕುಂಭಮೇಳದಲ್ಲಿ
Thank you.